ತಿಂಡಿ ಆಗಿದೆ ಎಲ್ಲರೂ? ತಿಂಡಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆಯನ್ನು ಆಚರಿಸಿದೆ. ಈ ಕಾರ್ಯಕ್ರಮದ ಈ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ವೀಣಾ ಹೆಗಡೆ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಆಚರಣೆ ಮಾಡ್ತೀವಿ. ಬಾಲ ಕಾರ್ಮಿಕರು ಯಾರು ಅಂತ ನಿಮಗೆ ಸ್ವಲ್ಪ ಇದರ ಬಗ್ಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಮಕ್ಕಳು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂತಂದ್ರೆ, ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಆ ದೇಶದಲ್ಲಿ ಆ ರಾಷ್ಟ್ರದಲ್ಲಿ ಇರುವ ಅನಿಷ್ಟ ಪದ್ಧತಿಗಳನ್ನು ನಾವು ತೊಡೆದು ಹಾಕಬೇಕು. ಅಂತ ಸುಮಾರು ಅನಿಷ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ಆಗಲಿ ಬೇರೆ ರಾಷ್ಟ್ರಗಳಲ್ಲಿ ತುಂಬಾ ಕಡೆ ಇದೆ. ಅದರಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಬಾಲ ಕಾರ್ಮಿಕ. ಈ ಅನಿಷ್ಟ ಪದ್ಧತಿಯಿಂದ ಎಷ್ಟೋ ರಾಷ್ಟ್ರಗಳು ದೇಶಗಳು ಅಭಿವೃದ್ಧಿ ಹೊಂದಿಲ್ಲ. ಸುಮಾರು ಅನಿಷ್ಟ ಪದ್ಧತಿಗಳು ಜಾರಿಯಲ್ಲಿವೆ. ಅದರಲ್ಲಿ ಮುಖ್ಯವಾದದ್ದು ಬಾಲ ಕಾರ್ಮಿಕ. ಬಾಲ ಕಾರ್ಮಿಕತೆಯಿಂದ ತುಂಬಾ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳ ಬಗ್ಗೆ ಮಕ್ಕಳಲ್ಲಿ ವಿಶೇಷವಾಗಿ ಮತ್ತು ಜನರಲ್ಲಿ ಅರಿವು ಮೂಡಿಸಬೇಕು. ಈ ಪದ್ಧತಿಯನ್ನು ನಾವು ತೊಡೆದು ಹಾಕಬೇಕು. ಸಂಪೂರ್ಣವಾಗಿ ನಮ್ಮ ದೇಶದಿಂದ ನಾವು ತೆಗೆದು ಹಾಕಬೇಕು ಎಂಬ ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತೀವಿ. ಈ ದಿನವನ್ನು ಆಚರಣೆ ಮಾಡುವುದನ್ನು ನಾವು ಪ್ರಾರಂಭಿಸಿದ್ದು 2002ರಲ್ಲಿ. ನಮ್ಮ ವಿಶ್ವಸಂಸ್ಥೆ, ಎಲ್ಲರಿಗೂ ಗೊತ್ತು ವಿಶ್ವಸಂಸ್ಥೆ ಅಂದರೆ ಏನು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಅದರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದು ಎರಡೂ ಸೇರಿ 2002ರಲ್ಲಿ ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಬೇಕಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದಿನಿಂದ ನಾವು ಪ್ರತಿ ವರ್ಷ ಈ ದಿನವನ್ನು 12ನೇ ಜೂನ್ದಂದು ಆಚರಣೆ ಮಾಡ್ತೇವೆ. ಇದರ ಉದ್ದೇಶ ನಾನು ಹೇಳಿದೆ, ಬಾಲ ಕಾರ್ಮಿಕ ಪದ್ಧತಿಯನ್ನು ನಮ್ಮ ದೇಶದಿಂದ ವಿಶ್ವದಿಂದ ನಾವು ತೆಗೆದು ಹಾಕಬೇಕು. ಯಾವುದೋ ದೇಶದಲ್ಲಿ ಯಾರೂ ಬಾಲ ಕಾರ್ಮಿಕರು ಇರಬಾರ್ದು ಅಂತ ನೋಡಿಕೊಳ್ಳುವ ಉದ್ದೇಶದಿಂದ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ಅವೆಲ್ಲ ನೋಡಿರ್ಬೋದು, ಹೊರಗಡೆ ಎಲ್ಲ ಹೋಗುವಾಗ ಬರುವಾಗ ಎಷ್ಟು ಜನ ಬಾಲ ಕಾರ್ಮಿಕರು ನಮಗೆ ಕಾಣಿಸ್ತಾರೆ. ನೋಡಿದ್ದಾರೆ ಎಲ್ಲರೂ? ಎಲ್ಲರೂ ನೋಡಿದ್ರ? 2011ರ ವರದಿಯ ಪ್ರಕಾರ ವಿಶ್ವದಲ್ಲಿ ಸುಮಾರು 215 ಮಿಲಿಯನ್ ಬಾಲ ಕಾರ್ಮಿಕರು ಇದ್ದರು. 215 ಮಿಲಿಯನ್ ಮಕ್ಕಳು ಬಾಲ ಕಾರ್ಮಿಕರಾಗಿದ್ದರು. ಅದು ಬರ್ಬರ್ತಾ ಕಡಿಮೆ ಆಗಿದೆ ಸಂಖ್ಯೆ. ಹೋದ ವರ್ಷ 2023ರಲ್ಲಿ ಸರ್ವೆ ಮಾಡಿದಾಗ ವಿಶ್ವದಲ್ಲೇ 168 ಮಿಲಿಯನ್ದಷ್ಟು ಮಕ್ಕಳು ಇನ್ನೂ ಬಾಲ ಕಾರ್ಮಿಕರಾಗಿದ್ದಾರೆ. ಅಂದ್ರೆ ಏನರ್ಥ ಕೊಡುತ್ತೆ, ಒಂದು 5 ಮಕ್ಕಳಲ್ಲಿ ಒಬ್ಬ ಮಗು ಬಾಲ ಕಾರ್ಮಿಕ. 5 ಮಕ್ಕಳಲ್ಲಿ ಒಬ್ಬರಂದ್ರೆ ತುಂಬಾ ಸಂಖ್ಯೆ ಜಾಸ್ತಿ ಇದೆ. ಇಷ್ಟು ಜನ ಇನ್ನೂ ಬಾಲ ಕಾರ್ಮಿಕರು ವಿಶ್ವದಲ್ಲಿ ಬರ್ತಾ ಸಹ ಕಡಿಮೆ ಆಗ್ತಾ ಇದೆ ಸಂಖ್ಯೆ, ಆದ್ರೆ ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ. ಇದನ್ನು ಕಡಿಮೆ ಮಾಡಬೇಕಾಗಿದೆ. ಅದಕ್ಕಾಗಿ ಇದರ ಬಗ್ಗೆ ಅರಿವು ಉಂಟು ಮಾಡಬೇಕಂತೇಳಿ ಆ ಉದ್ದೇಶದಿಂದ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ಇದೆ, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986ರಲ್ಲಿ ಬಂದಿರುವ ಒಂದು ಕಾನೂನು, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ, ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್, ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್. ಅದರಲ್ಲಿ ಬಾಲ ಕಾರ್ಮಿಕರು ಯಾರು ಅಂತ ಹೇಳಿದ್ದಾರೆ. ಮಕ್ಕಳು ಅಂದ್ರೆ ಯಾರು ನಿಮಗೆಲ್ಲ ಗೊತ್ತು. ಮಕ್ಕಳಂದ್ರೆ ಯಾರು? ನೀವು ಅಂದ್ರೆ ಅದಕ್ಕೆ ಒಂದು ಮಿತಿ ಇದೆ. ಎಷ್ಟು ವರ್ಷದವರು, ಅದಕ್ಕಿಂತ ಒಳಗಿನವರು ಮಕ್ಕಳು. 14 ಅಂದ್ರೆ ಮಕ್ಕಳು, 15 ಅವರು ಮಕ್ಕಳು. ಎಲ್ಲಿವರೆಗೆ ಮಕ್ಕಳು ಇರ್ತಾರೋ, ಯಾವ ವಯಸ್ಸಿನವರೆಗೆ? 18 ಇಯರ್ಸ್. ಯಾರು ಅಂದ್ರೆ 18 ಇಯರ್ಸ್ ತುಂಬುವವರೆಗೆ ನಾವೆಲ್ಲ ಮಕ್ಕಳು. 18 ಇಯರ್ಸ್ ತುಂಬಿದ ನಂತರ ನಾವು ದೊಡ್ಡವರು, ಹೌದಲ್ಲ? ಆದರೆ ಈ ಬಾಲ ಕಾರ್ಮಿಕರು ಯಾರು ಅಂತಂದ್ರೆ ಈ ಆಕ್ಟ್ ಅಲ್ಲಿ ಹೇಳಿರೋದು, ಈ ಕಾನೂನಿನಲ್ಲಿ 14 ವಯಸ್ಸಿನ ಕೆಳಗಿನವರು, 14 ವರ್ಷ ವಯಸ್ಸಿನ ಕೆಳಗಿನವರು ಮಕ್ಕಳೆಲ್ಲ ಬಾಲ ಕಾರ್ಮಿಕರು. ಬಾಲ್ಯದಲ್ಲಿ ಯಾವುದೇ ಒಂದು ಕೆಲಸ ಮಾಡುತ್ತಿದ್ದರೆ ಒಂದು ಮಗು, ಅದನ್ನು ನಾವು ಬಾಲ ಕಾರ್ಮಿಕ ಅಂತ ಹೇಳ್ತೀವಿ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು, ಒಂದು ಯಾವುದಾದ್ರೂ ಕೆಲಸ ಮಾಡ್ತಾ ಇರಬೇಕು, ದುಡಿಮೆ ಮಾಡ್ತಾ ಇರಬೇಕು, ಅವರನ್ನು ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ.
ಅರ್ಥ ಆಯ್ತಾ? ಆ ಕಾನೂನು ಪ್ರಕಾರ ಇದು ಈ 1986ರಲ್ಲಿ ಕಾನೂನು ಬಂದಿತ್ತಲ್ಲ, ಆ ಟೈಮಲ್ಲಿ ಈ 14 ವಯಸ್ಸಿನಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸುಮಾರು ಕೆಲಸಗಳನ್ನು ಮಾಡಬಾರದು ಅಂತ ಒಂದು ನಿಯಮ ಇದೆ. ಕೆಲವೊಂದು ಕೆಲಸಗಳನ್ನು ಅವ್ರು ಮಾಡಬಹುದಾಗಿತ್ತು. ಅಪಾಯಕಾರಿ ಕೈಗಾರಿಕೆಗಳು ಇಂಥವೆಲ್ಲ ಇರ್ತಾವಲ್ಲ, ಅಂತ ಜಾಗದಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದಿಲ್ಲ ಅಂತಿತ್ತು. ಅದರಲ್ಲಿ ಹೇಳಿದ್ರು ಆ ಕಾನೂನಲ್ಲಿ. ನಾವೆಲ್ಲ ನೋಡಿದ್ದೇವೆ. ಇನ್ನೊಂದು ಮಾತು ನಿಮ್ಗೆ ಕೇಳೋದು, ಎಲ್ಲೆಲ್ಲಿ ನೋಡಿದ್ದೀರಾ ನೀವು ಬಾಲ ಕಾರ್ಮಿಕರನ್ನ? ಎಲ್ಲಿ ನಮಗೆ ನೋಡಕ್ಕೆ ಜಾಸ್ತಿ ಸಿಗ್ತಾರೆ? ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡ್ತಿರ್ತಾರೆ? ಮಾಡ್ತಿರ್ತಾರೆ, ನೋಡಿದೀರಾ? ಮತ್ತೆ ರೈಲುಗಳಲ್ಲಿ ಯಾರಾದ್ರೂ ಪ್ರಯಾಣಿಸಿದ್ರಾ? ಪ್ರಯಾಣಿಸಿದ್ರಲ್ಲ, ಕೆಜಿಎಫ್ ರೈಲ್ ಇದೆಯಲ್ಲ, ಅಲ್ಲಿ ನೋಡಿದೀರಾ? ರೈಲಲ್ಲಿ ಬರ್ತಿರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ನೋಡಿದಿರಾ? ಏನೆಲ್ಲ ತಗೊಂಡು ಬರ್ತಿರ್ತಾರ ಮಾರಾಟ ಮಾಡಕ್ಕೆ. ಮತ್ತೆ ಎಲ್ಲಿ ನೋಡಿದೀರಾ ನೀವು? ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಅಲ್ಲಿ ನೋಡಿದೀರಾ? ಕಡಿಮೆ ವಯಸ್ಸಿನ ಮಕ್ಕಳು ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಿರ್ತಾರೆ. ಹಾಗಾಗಿ ಆ ಕಾನೂನು ಏನು ಬಂದಿತ್ತಲ್ಲ, ಅದರ ಪ್ರಕಾರ ಕೆಲವೊಂದು ಕೆಲಸಗಳಲ್ಲಿ ಮಕ್ಕಳನ್ನು ಇನ್ವಾಲ್ವ್ ಮಾಡಬಾರ್ದು ಅಂತ ನಿಯಮ ಇತ್ತು. ಅದೇನು ಅಂತಂತಂದ್ರೆ, ರೈಲುಗಳ ಮೂಲಕ ಪ್ರಯಾಣಿಕರು ಪ್ರಯಾಣಿಸುವ ಸರಕುಗಳು ಅಥವಾ ಅಂಚೆ ಸಾಗಣೆಯಲ್ಲಿ ಕಸ ಕಡ್ಡಿ ಆಯುವ, ಬೂದಿಗುಂಡಿಯನ್ನು ಸ್ವಚ್ಛ ಮಾಡುವ ಅಥವಾ ಕಟ್ಟಡದ ಕೆಲಸ, ಕನ್ಸ್ಟ್ರಕ್ಷನ್ಸ್ ನಡೆಯುವಾಗ ನೀವು ನೋಡಿರ್ಬೇಕು, ಅಲ್ಲಿ ಮಕ್ಕಳು ಇರ್ತಾರೆ. ಅಂತ ಕೆಲಸದಲ್ಲಿಯೂ ಮತ್ತೆ ರೈಲುಗಳಲ್ಲಿ ಇಂಥವೆಲ್ಲ ಕೆಲಸಕ್ಕೆ ಮಕ್ಕಳನ್ನು ನೇಮಕ ಮಾಡಬಾರ್ದು ಅಂತ ಹೇಳಿ ನಿಯಮ ಇತ್ತು. ಅದರ ಜೊತೆಗೆ ಒಂದು ಪ್ಲಾಟ್ಫಾರ್ಮ್ನಿಂದ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಸಂಚರಿಸಬೇಕಾದಂತಹ ರೈಲ್ವೆ ನಿಲ್ದಾಣದಲ್ಲಿನ ಹೋಟೆಲ್ಗಳ ಕೆಲಸ, ಇಂಥ ಕೆಲಸದಲ್ಲಿ ಮಕ್ಕಳನ್ನು ಇನ್ವಾಲ್ವ್ ಮಾಡಬಾರ್ದು, ನೇಮಕ ಮಾಡಬಾರ್ದು ಅಂತ ನಿಯಮ ಇತ್ತು. ಅದೇ ರೀತಿ ರೈಲ್ವೆ ಸ್ಟೇಷನ್ ನಿರ್ಮಾಣಕ್ಕೆ ಸಂಬಂಧಿಸಿದ ಅಥವಾ ರೈಲ್ವೆ ಹಳಿಗಳ ನಡುವೆ ಮಾಡುವ ಕೆಲಸ, ಇಂಥ ಕೆಲಸಕ್ಕೂ ಸಹ ಅವ್ರನ್ನು ನೇಮಕ ಮಾಡಬಾರ್ದು ಅಂತ ನಿಯಮ ಇತ್ತು. ಜೊತೆಗೆ ಬೀಡಿ ತಯಾರಿಕೆ, ಬೀಡಿ ಫ್ಯಾಕ್ಟರಿಗಳಲ್ಲಿ ಇಂಥ ಕಡೆಯುವ ಮಕ್ಕಳನ್ನು ನೇಮಕ ಮಾಡಬಾರದು. ಜಂಪಾನಿ ನೀಯುವ ಫ್ಯಾಕ್ಟರಿಗಳಲ್ಲಿ ಸಿಮೆಂಟ್ ಚೀಲಗಳನ್ನು